ನಮಸ್ಕಾರ ಅಮ್ಮ. ಯಾವ ಊರಮ್ಮ ನಿಂದು? ತುಮಕೂರು. ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡಿ, ಏಜೆನ್ಸಿ ನೋಡಿ ನನಗೆ ಕೆಲಸ ಬೇಕು ಅಂತ ನಿನ್ನೆ ನೀವು ಆಧಾರ್ ಕಾರ್ಡ್ ಹಾಕಿದಲ್ವೇನಮ್ಮ? ನಿನ್ನ ಹೆಸರು ಪ್ರೀತಿ, ನಿನ್ನ ಹೆಸರು ಅಮೃತ. ನೀವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಲ್ವೇನಮ್ಮ? ನೀನು ಇವಳ ಬಗ್ಗೆ ಹೇಳಮ್ಮ. ಇವಳು ಏನು ಎತ್ತ ನನಗೆ ಆವಾಗಲೇ ಹೇಳಿದ್ದೀರಾ, ನಾನು ಕೇಳಿಸ್ಕೊಂಡಿದ್ದೀನಿ. ನಾನೊಂದು ವೀಡಿಯೋ ಮಾಡ್ಕೊತಿದ್ದೀನಿ, ನಾನು ಇನ್ನೊಂದು ಫೋನ್ಗೆ ಹಾಕಬೇಕು. ಅದ್ರ ಬಗ್ಗೆ ಹೇಳಿ. ಇವಳು ಪ್ರೀತಿ ನಿಮ್ಗೆ ಹೆಂಗೆ ಗೊತ್ತು? ಎಷ್ಟು ವರ್ಷದಿಂದ ನಿಮ್ಮ ಫ್ರೆಂಡ್ ಅವರು? ನನಗೆ 10 ವರ್ಷದಿಂದ ಫ್ರೆಂಡು. ನಿಜ ಹೇಳ್ತಿದ್ದೀರಾ? ನೀವಿಬ್ರು ಜೊತೆಲೇ ನಮ್ಮ ಓದಿರೋದು? ಹೌದಾ, ಸರಿ, ಓಕೆ. ಇವಳ ಬಗ್ಗೆ ಏನು ಗೊತ್ತಮ್ಮ? ಇವ್ರ ಮನೆ, ಇವ್ರ ತಾಯಿ, ಇವ್ರ ತಂದೆ, ಇವ್ರ ಅಕ್ಕ, ಅದ್ರ ಬಗ್ಗೆ ನೀವು ಹೇಳಿ. ತಂದೆ ಇಲ್ಲ, ತಾಯಿ ಇದ್ದಾರೆ. ತಾಯಿ ಹುಷಾರಿಲ್ಲ, ಅಕ್ಕ ಮದುವೆ ಆಗಿದ್ದಾರೆ. ಅಕ್ಕ ಈಗ ನೋಡ್ಕೊಳಕ್ ಹೋಗಲ್ಲ, ಇವ್ರು ನೋಡ್ಕೊಬೇಕು. ಅಮ್ಮಗ ಅವಾಗವಾಗ ಆರೋಗ್ಯ ಕೆಡ್ತಿರ್ತೈತಿ. ಯಾರಿಗೆ? ಅಮ್ಮಗೆ. ಓಕೆ. ಅಮ್ಮ ನೋಡಮ್ಮ, ಆ ಥರ ಆದಾಗೂ ನಾನು ಕಳ್ಸೋಕ್ಕಾಗಲ್ಲಮ್ಮ. ನಿಮ್ಮ ಅಕ್ಕನಿಗೆ ಇದು ಮಾಡು. ನನಗೆ ತಿಂಗಳಿಗೂ 2 ತಿಂಗಳಿಗೂ ರಜೆ ಕೊಡ್ತಾರೆ, ಒಟ್ಟಿಗೆ ಬರ್ತೀನಿ ಅಂತ ಹೇಳು. ಆಮೇಲೆ ನೋಡಮ್ಮ, ಬೆಳಗ್ಗೆ ಒಂದು ಮಾತು ಹೇಳಿದೆ ನೀನು, ಅವಳು ನೆಲಮಂಗಲದಲ್ಲಿದ್ದರೆ ನಾನು ಇಬ್ಬರು ಬರ್ತೀವಿ ಅಂತೀವಿ. ಇಲ್ಲಿ ಕೆಲಸದಲ್ಲೂ ನನಗೆ ಅದೇ ಥರ ಮಾಡಿದೆ. ಇದೇ ಥರ ಇನ್ನು ಲೈಫ್ ಲಾಂಗ್ ಎಲ್ಲೂ ಮಾಡಬೇಡ್ರಿ ನಮಗೆ. ನಾವು ಒಂದ್ಸಲಿ ಇಲ್ಲಿ ಬಿಡ್ತು ಅಂದರೆ 6 ತಿಂಗಳು, ವರ್ಷ ನಾವು ಅಗ್ರಿಮೆಂಟ್ ಆಗ್ತೀನಿ. ನಾನು ಇವಾಗ ಇನ್ನೊಂದು 3-4 ಡೇಸ್ ಆದಮೇಲೆ ನಿನ್ನ ಹತ್ರನೂ ಸೈನ್ ತೊಗೋತೀನಿ, ನಿನ್ನ ಹತ್ರನೂ ಸೈನ್ ತೊಗೋತೀನಿ. ಗೊತ್ತಾಯ್ತಾ? ಈಗ ನನ್ನನ್ನು ನಂಬಿ ಬಂದ್ರಿ ನೀವು ಮೆಜೆಸ್ಟಿಕ್ಗೆ ಬಂದ್ರಿ. ನಾನು ಬಂದೆ, ನಿಮ್ಮನ್ನು ಊಟ ತಿಂಡಿ ಕೊಡಿಸ್ದೆ, ಕ್ಯಾಬಲ್ಲಿ ಕರ್ಕೊಂಬಂದು ಅವಳು ಮಾಡೋ ಕೆಲಸನೂ ನಿನಗೆ ತೋರಿಸ್ದೆ. ಏರಿಯಾ ನೀನು ಮಾಡೋದಕ್ಕೂ ಅವಳು ನೋಡಿದ್ಲಿ. ಇವಾಗ ಗೊತ್ತಾಯ್ತಾ? ನೀವು ನನ್ನ ಬಗ್ಗೆ, ಏಜೆನ್ಸಿ ಬಗ್ಗೆ ಏನು ಮಾತಾಡ್ತೀರಾ ಹೇಳಿ. ಮ್ಯಾಮ್, ನಾನು ನಿನ್ನ ಇನ್ಸ್ಟಾಗ್ರಾಮ್ ಕಡೆಯಿಂದ ನೋಡಿದ್ದೆ, ಸಾಕಷ್ಟು ವೀಡಿಯೋಗಳನ್ನ ನೋಡಿದ್ದೆ. ವಿಡಿಯೋ ನೋಡ್ಬಿಟ್ಟು ಸ್ವಲ್ಪ ದಿನ ಹಂಗೆ ಸುಮ್ಮನೆ ಇದ್ದೆ, ಇದೆಲ್ಲ ಫೇಕು ಏನೋ ಅಂದ್ಕೊಂಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ಆಯ್ ಅಂತ ಮೆಸೇಜ್ ಹಾಕಿದ್ದೆ, ನೀವು ನೋಡಿರಲಿಲ್ಲ. ಮ್ಯಾಮ್ ನಿಮ್ಮ ನಂಬರ್ ಸೆಂಡ್ ಮಿ ಅಂತ ಎಲ್ಲ ಕಳಿಸಿದ್ದೆ. ನೀವು ನಂಬರ್ ಹಾಕಿಲ್ಲ. ನೀವು ನಾನು ಆ ನಂಬರ್ ಹಿಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ನೀವು ರಿಸೀವ್ ಮಾಡಿ ಹಿಂಗೆಲ್ಲ ನಮ್ಮದು ಪ್ರೂಫ್ ಎಲ್ಲ ಕೇಳ್ಕೊಂಡಾಗ ನಮಗೆ ಗೊತ್ತಾಯಿತು. ಆಮೇಲೆ ಇದು ನಿಜ ಅಂತ ನಿಮ್ಗೆ ಗೊತ್ತಾಯ್ತು. ಇವಾಗ ಅಲ್ಲಿವರೆಗೂ ನಾನು ಹಾಕಿರೋದೆಲ್ಲ ಫೇಕ್ ಅಂದ್ಕೊಂಡ್ರೆ ಅಂತ ಸ್ವಲ್ಪ ಭಯದಲ್ಲೇ ಇದ್ದು. ಇಲ್ಲಮ್ಮ, ನಾನು 10 ಇಯರ್ಸಿಂದ ಮಾಡ್ತಾಯಿದ್ದೀನಮ್ಮ. 10 ವರ್ಷದಿಂದ ಮಾಡ್ತಿದ್ದೀನಿ. ನಿಮ್ಮಂಥವ್ರು ಮದುವೆ ಆದವರು, ಮದುವೆ ಆಗದೇ ಇರೋರು, ಆಂಟಿದಿರು, ಗಂಡ ಕಳ್ಕೊಂಡವರು, ಗಂಡ ಬಿಟ್ಟೋದವರು, ಎಲ್ಲ ಥರದವರು ಇವಾಗ ನನ್ನ ಹತ್ರ 20 ಜನ ಇದ್ದಾರಮ್ಮ. ಹುಡುಗರು ಇಲ್ಲ ನನ್ನ ಹತ್ರ, ಹುಡುಗಿರು ಮಾತ್ರ 20 ಜನ ಇದ್ದಾರಮ್ಮ. ಗೊತ್ತಾಯ್ತಾ? ನಮ್ಮ ಏಜೆನ್ಸಿಗೆ ಒಳ್ಳೆ ಹೆಸರು ತೊಗೊಂಬನ್ನಿ, ಓನರ್ಗೆ ಒಳ್ಳೆ ಹೆಸರು ತೊಗೊಂಬನ್ನಿ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳೋದು. ಒಂದು ನಿಮಿಷ. ಏನಾದರೂ ಹೇಳೋದಿದೆಯಮ್ಮ? ನೀವಿಬ್ಬರು ಏನಾದರೂ ಹೇಳ್ತೀರಾ? ನೀನೇನಾದರೂ ಹೇಳ್ತೀಯಪ್ಪ ನನ್ನ ಬಗ್ಗೆ? ಮ್ಯಾಮ್ ಏನಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ತುಂಬ ದಿವಸ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಅದನ್ನ ಫೇಕು ಏನು ಅಂದ್ಕೊಂಡು. ಇವಳು ಹೇಳಿದ್ಲ ನಿನಗೆ? ಇಲ್ಲ ಮ್ಯಾಮ್, ಇವ್ರು ಏನು ಹೇಳಿಲ್ಲ, ನಾನು ನೋಡ್ತೀನಿ. ಫಸ್ಟ್ ಯಾರು ನನ್ನನ್ನು ನೋಡಿದ್ದು? ನಾನು ನೋಡಿದ್ದೆ ಮ್ಯಾಮ್. ನೀವು ನೋಡಿ ಅವಳಿಗೆ ಹೇಳಿದ್ರಾ? ಹಾಂ, ನಾನು ಶೇರ್ ಮಾಡಿದ್ದೆ ನಿಮ್ಮ ಐಡಿ ಇವಳಿಗೆ. ಓ, ಇವಳಿಗೆ ಮಾಡಿದ್ರಾ? ಓಕೆ. ಹಾಂ, ನಾನು ನೋಡ್ತಾ ಇದ್ದೆ ನಿಮ್ಮದು. ನಾನು ಫೇಕ್ ಏನು ಅನ್ಕೊಂಡು ಸುಮ್ಮನೆ ಆಗಿದೆ. ತುಂಬ ದಿವಸದಿಂದ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೆ. ಆಮೇಲೆ ಅಕ್ಕ ಫಾಲೋ ಮಾಡ್ತಿದ್ದೀರಾ ನನಗೆ? ನೀವು ಇಬ್ಬರು ಮಾಡ್ತಿದ್ದೀರಾ? ಇಬ್ಬರು ಮಾಡ್ತಿದ್ದು ಫಾಲೋವು. ಆಮೇಲೆ ವೀಡಿಯೋಸ್ಗಳೆಲ್ಲ ನೋಡ್ತಿದ್ದು, ಅದು ಫೇಕ್ ಅಲ್ಲ ಅಂದ್ಕೊಂಡು ನಾನು ನಿಮಗೆ ಮೆಸೇಜ್ ಹಾಕಿದ್ರು ಅಕ್ಕ. ಆಮೇಲೆ ಇವ್ರಿಗೆ ನಂಬರ್ ಸೆಂಡ್ ಮಾಡಿದ್ರಲ್ಲ, ಆ ನಂಬರ್ ಕಾಂಟ್ಯಾಕ್ಟಿಂದ ನಾನೇನು ತಿಳ್ಕೊಂಡೆ ಗೊತ್ತಾ? ನೀವಿಬ್ಬರು ನನ್ನ ಬಗ್ಗೆ ಫೇಕು ಅಂದ್ರಲ್ಲ, ನೀನು ಲೇಟಾಗಿ ಆಧಾರ್ ಕಾರ್ಡ್ ಕಳಿಸಿದೆ, ಇವಳು ಲೇಟಾಗಿ ಕಳಿಸ್ರು. ಅಯ್ಯೋ, ಇವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ ಬಿಡಪ್ಪ, ಸುಮ್ಮನೆ. ಎಷ್ಟೋ ಜನ ನಂಗೆ ಮಾಡಿದ್ದಾರೆ. ನೋ ಮ್ಯಾಮ್, ನಾವು ಸ್ವಲ್ಪ ಭಯದಿಂದ. ಇಲ್ಲ, ನೀವಲ್ಲ, ನನಗೆ ಮಾಡಿದ್ದಾರೆ ಎಷ್ಟೋ ಜನ. ಈಗ ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟಿದ್ದಾರೆ. ನಾವು ಹಂಗೆ ತಿಳ್ಕೊಂಡ್ವಿ, ಅಯ್ಯೋ ಇವ್ರು ಯಾರೋ ಸುಮ್ಮನೆ ಟೈಮ್ ಪಾಸಿಗೆ ಆ ಥರ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ನೀವು ನನ್ನನ್ನು ಫೇಕು ಅಂದಮೇಲೆ ನಮಗೂ ನಿಮ್ಮಿಂದ ಅಯ್ಯೋ ಅವ್ರು ಕೇಳಿದ ತಕ್ಷಣ ನಾನು ನಿಮಗೆ ಸುಮಾರು ಸಲ ಫೋನ್ ಮಾಡಿದೆ ಅಲ್ವಾ? ನಿನಗೂ ಫೋನ್ ಮಾಡಿದೆ ಅಲ್ವಾ? ನೀವು ಎಷ್ಟೊತ್ತು ಬಿಟ್ಟು ಕಳಿಸಿದ್ದು. ಅದಕ್ಕೋಸ್ಕರ ನಮ್ಮದು ಫೇಕ್ ಇಕ್ಕಿಲ್ಲಮ್ಮ. ನಮ್ಮ ಅಕ್ಕ ಇರೋದು ರಿಯಲ್ಲೇನೆ, ನಾನು ಇರೋದು ಹಿಂಗೇನೆ, ನಾನು ಮಾತಾಡೋದು ಹಿಂಗೇನೆ ಅಷ್ಟೇ. ನಮ್ಗೆ ಒಳ್ಳೆಯ ಹೆಸರು ತಂದುಕೊಡಿ, ಅಷ್ಟೇ ನಾನು ಕೇಳೋದು. ಓಕೆ, ದೇವ್ರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್.